ಸೌಜನ್ಯನೇ ಮಾತಾಡ್ತಿರೋದು. ಯಾರು ಹೇಳಿ ನೀವು? ಸೌಜನ್ಯ ಒಂದ್ ನಿಮಿಷ. ಸುಮ್ನೆ ನಿಮ್ಮಿಂದ ನಮ್ ಮನೆಗಳು ಹಾಳಾಗೋಯ್ತವೆ. ಸುಮ್ನೆ ಹೇಳಿ, ನಮ್ಮ ಅಮ್ಮಂಗ್ ಟೆನ್ಷನ್ ಕೊಡ್ಬಿಡಿ. ನೀನ್ ನನ್ ಬಗ್ಗೆ ತಪ್ಪು ತಿಳ್ಕೊಳಲ್ವ ಅವ್ರು ಯಾರು ಅಂತ? ಇರ್ತೀಯಾ ಮುಚ್ಕೊಂಡು? ಅದಕ್ಕೆ ನಿಜವಾಗ್ಲು ಇನ್ನ ನಾನು ಕಂಟ್ರೋಲ್ ಮಾಡ್ಕೊಂಡು ಯಾವ್ದಕ್ಕೂ ದುಡುಕ್ಬಾರ್ದು, ನಾನು ದುರ್ಯೋಧನ ಆಗ್ಬಾರ್ದು ಅನ್ಕೊಂಡು ನಾನು ಮುಷ್ಟಿ ಕಟ್ಟು ಮಾತಾಡ್ತೀನಿ. ಯಪ್ಪ, ನಂಗೆ ಬೆವ್ರು ಬತ್ತೈತಿ. ಇಲ್ಲಿ ಮಳೆ ಬತ್ತೈದ್ರು ನಂಗೆ ಇಲ್ಲಿ ಬೆವ್ರು ಬತ್ತೈತೆ. ಮದ್ವೆ ಆಗಿದ್ಯಣ್ಣ ನಿಮ್ಗೆ? ಮಕ್ಕಳವ್ರಮ್ಮ ನನಗೆ. ನಮಸ್ಕಾರಗಳು ಎಲ್ಲರಿಗೂ ಮುಗ್ಧ ಮನಸ್ಸುಗಳಿಗೆ. ನಿಮ್ಮ ಆರ್ಜೆ ಸುನಿಲನ ಸುನಿಟ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಸಖತ್ತಾಗಿರೋ ಇವತ್ತಿನ ಎಪಿಸೋಡ್ನಲ್ಲಿ ಯಾರೋ ಶಿವು ಅನ್ನೋರು ಮೆಸೇಜ್ ಮಾಡಿದರೆ ಸೌಜನ್ಯಗೆ ಸಖತ್ತಾಗಿ ಟ್ರ್ಯಾಪ್ ಮಾಡಬೇಕು ಅಂತ. ಸದ್ಯಕ್ಕೆ ಬನ್ನಿ ಕಾಲ್ ಮಾಡುವ ಸೌಜನ್ಯಗೆ. ಸೌಜನ್ಯ, ನೀನ್ ಯಾಕೆ ಹಿಂಗೆ ಇದಕ್ಕಿದ್ದಂಗೆ ಗಾಬರಿ ಆಯ್ತಾ ಇದೆಯಾ? ಏನಾಯ್ತು? ಯಾರು ಲೈನಲ್ಲಿ ಇದ್ದಿದ್ದು? ಪಾ, ನೀವ್ ಯಾರು ಹೇಳಿ? ನಂಗ್ ಗೊತ್ತಾ ನೀವ್ ಯಾರಂತ? ಗೊತ್ತಿಲ್ದರ ಹತ್ರ ಹೆಂಗ್ ಮಾತಾಡೋದು? ಆಯ್ತು ಬಿಡು. ಯಾರು ಹೇಳಿ? ಸೌಜನ್ಯ ತಾನೇ ಇದು ಮಾತಾಡ್ತಾ ಇರೋದು? ಸೌಜನ್ಯ ಅಲ್ಲ, ನೀವ್ ಯಾರು ಹೇಳಿ? ಅಲ್ವಾ? ಸೌಜನ್ಯನೇ. ನೀವ್ ಯಾರು ಹೇಳಿ? ನೀವು ಸೌಜನ್ಯ? ಸೌಜನ್ಯನೇ ಮಾತಾಡ್ತಿರೋದು. ಯಾರು ಹೇಳಿ ನೀವು? ಸೌಜನ್ಯ ಒಂದ್ ನಿಮಿಷ. ಸುಮ್ನೆ ನಿಮ್ಮಿಂದ ನಮ್ ಮನೆಗಳು ಹಾಳಾಗೋಯ್ತವೆ. ಸುಮ್ನೆ ಹೇಳಿ, ನಮ್ಮ ಅಮ್ಮಂಗ್ ಟೆನ್ಷನ್ ಕೊಡ್ಬಿಡಿ. ಒಂದ್ ನಿಮಿಷ. ನಿಮ್ಮ ಅಮ್ಮಂಗ್ ಕೂಡ ಇದೇನ್ ಈ ತರ ಮಾತಾಡ್ತಿದ್ಯಲ್ಲ ನೀನು? ಏನ್ ಮತ್ ನಿಮ್ಗೆ ಗೊತ್ತು ಗುರಿ ಇಲ್ದಾರ ಹತ್ರ ಏನ್ ಮಾತಾಡ್ತಾರೆ? ಅಲ್ಲ, ನೀನ್ ಎಂತ ಮಾತಂದೆ? ದಯವಿಟ್ಟು ವಾಪಸ್ ತಗೋ. ನೀನ್ ಹೇಳಿರೋ ಮಾತನ್ನ ಮನೆಗಳು ಹಾಳಾಯ್ತವೆ ಅಂತ. ನೀವ್ ಯಾರು ಹೇಳಿ ಮತ್ತೆ? ಆಯ್ತು ಹೇಳೋಣ, ಆಯ್ತು ಹೇಳಿ ಅಣ್ಣ, ಆಯ್ತು. ಅಲ್ಲ ಆಂಟಿ, ಒಂದ್ ನಿಮಿಷ. ನಿಮ್ಮ ಹತ್ರನೇ ಬರ್ತೀನಿ ಇವಾಗ. ನಾನು ಏನ್ ಮನೆ ಹಾಳು ಮಾಡ್ದೆ, ಏನ್ ಮಾಡ್ದೆ ಆಂಟಿ? ಹಿಂಗ್ ಮಾತಾಡ್ಬಿಡ್ಲ ನಿಮ್ಮ ಮಗಳು? ಅವು ಮೆಂಟಲ್ ಒಳಗ್ ಮಾತಾಡ್ತಾವ. ಏನೋ ಅವತ್ತು ಗೊತ್ತಿಲ್ಲದೆ ಹೇಳಿ, ಅವ್ರಿಗೇನೋ ಗೊತ್ತಾಗಿಲ್ಲ ಬಿಡಿ. ಹೇಳಿ ಅವ್ರು ಯಾವ ಟೈಮಲ್ಲಿ ಏನ್ ಮಾತಾಡ್ತಾರೋ ಅವ್ರಿಗೆ ಜ್ಞಾನನೇ ಇಲ್ಲ ಅವ್ರಿಗೆ. ಒಂದ್ ನಿಮಿಷ ಅಮ್ಮ. ಈಗ ಅವ್ರು ತಪ್ಪು, ನೀನ್ ನನ್ ಬಗ್ಗೆ ತಪ್ಪು ತಿಳ್ಕೊಳಲ್ವ ಅವ್ರು ಯಾರು ಅಂತ? ಇರ್ತೀಯಾ ಮುಚ್ಕೊಂಡು? ಆಂಟಿ, ಏನ್ ತಪ್ಪು ತಿಳ್ಕೊಳಕ್ ಏನ್ ಮಾತಾಡಿದೀನಿ ನಾನು? ಅವಳು ಯಾಕೆ ಹಿಂಗಾಡ್ತಾವಳೆ? ಏನ್ ನಡೀತಾ ಇದೆ ಇಲ್ಲಿ? ನಿಮ್ ಮಗಳಿಗೆ ಎಂತ ಮಾತಾಡ್ಬಿಟ್ಲು ಗೊತ್ತಾ ಆಂಟಿ? ನನಗೆ ಅವ್ರಿಗೇನೋ ಕೋಪ. ನಾನು ಸ್ವಲ್ಪ ಸಡನ್ಲಿ ಯಾವ್ದಾರ ನ್ಯೂ ನಂಬರ್ ಮಾಡಿದ್ರೆ ನಾನು ಸಡನ್ಲಿ ಸ್ವಲ್ಪ ದುಡುಕ್ಬಿಡ್ತಿದ್ದೆ. ಅದಕ್ಕೆ ಹಂಗ ಅಂದ್ಬಿಟ್ಟು ಆಯ್ತು. ನಿಜವಲ್ಲೂ ಮನೆ ಹಾಳು ಮಾಡ್ಬಿಡ್ತೀನಿ. ಇಲ್ಲ, ನೀವ್ ಯಾರು ಹೇಳಿ? ಯಾಕೆ ಇಷ್ಟೊಂದು ಫೀಲಿಂಗ್ ಮಾಡ್ಕೊಂಡು ಅಳ್ತಿದ್ದೀರಾ? ಏನಾಯ್ತು? ಸಾರಿ ಆಯ್ತು, ಸಾರಿ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಹಲೋ. ಇಲ್ಲ, ಈ ಮಾತ ಅವಳು ಬಾಯಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ಸಾರಿ ಬಿಡ್ರಣ, ಆಯ್ತು. ಸಾರಿ, ಅವ್ರ ಕಡೆಯಿಂದ ಸಾರಿ ನಾನ್ ಕೇಳ್ತೀನಲ್ವಾ? ಚಿಕ್ಕ ಬಾಯಲ್ಲಿ ಇಂಥ ದೊಡ್ಡ ಮಾತು ಬರ್ತದೆ. ಏನೋ ಓದಿರೋ ಹುಡುಗಿ, ಸ್ವಲ್ಪ ನೋಡ್ಕೊಂಡ್ ಮಾಡ್ಕೊಂಡು ಮಾತಾಡ. ಆಯ್ತು, ಏನೋ ನೀವು ಒಂದು ಅಣ್ಣನ ಸ್ಥಾನದಲ್ಲಿ ಇದ್ದೀರಾ. ಆಯ್ತು ಹೇಳಿ ಅಣ್ಣ, ಆಯ್ತು. ಇಲ್ಲ ಬಿಡಿ, ನನಗೆ ಹೃದಯ ಒಡೆದೋಯ್ತು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನೋಡಿ, ನಾನ್ ನಿಮ್ಗೆ ಹೇಳಿದ್ದು, ಈ ಗೊತ್ತು ಗುರಿ ಇಲ್ದೆ ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ರೆ ನಮ್ಮ ಮನೇಲಿ ತಪ್ಪು ತಿಳ್ಕೊತಾರೆ. ಸುಮ್ನೆ ನನ್ ಮೇಲೆ ಜಗಳ ಮಾಡ್ತಾರೆ. ಸುಮ್ನೆ ತಿಕ್ಕಲ ನಿಮ್ಮ ಮನೆಯವ್ರಿಗೆ ನಿಜವಾಗ್ಲೂ ಮಾಡಕ್ಕೆ ಸುಮ್ನೆ. ನಮ್ಮಮ್ಮ ನನ್ ಬಗ್ಗೆ ತಪ್ಪು ತಿಳ್ಕೊಂಡು ಅವ್ರು ಏನಾದ್ರು ಹೆಚ್ಚು ಕಡಿಮೆ ಮಾಡ್ಕೋತಾರೆ. ನಮ್ಮಮ್ಮಂಗ್ ನಾನು ಎಷ್ಟು ಇಷ್ಟ ಅಂತ ನಾನು ಒಬ್ಳು ಗೊತ್ತೋದು. ನಮ್ಮಮ್ಮ ಎಷ್ಟು ಟೆನ್ಷನ್ ತಗೋತಾರೆ ನನ್ಗೆ ಗೊತ್ತು. ಸುಮ್ನೆ ಹೇಳಿ ಯಾರಂತ. ನಮ್ಮಮ್ಮ ಟೆನ್ಷನ್ ತಗೋತಾರೆ. ನಿನ್ ಬಗ್ಗೆ ನಾನು ಏನೇನೋ ಬಿಲ್ಡಪ್ ಕೊಡ್ತಾ ಇದ್ರೆ ನೀನ್ ಯಾಕೆ ಏನೇನೋ ಆಡ್ತಾ ಇದೆಯಲ್ಲ? ನಾನೇನಾರು ನೀನು ಹಂಗೆ ಹಿಂಗೆ ನಿನ್ ಕ್ಯಾರೆಕ್ಟರ್ ಬಗ್ಗೆ ಏನಾರು ನಾನು ಮಾತಾಡೋದನ್ನ ನನ್ ಬಿಲ್ಡಪ್ ಬಗ್ಗೆ ಬೇಡಪ್ಪ. ನೀವ್ ಯಾರಂತ ಏನ್ ನಿನ್ಗೆ ಸುಮ್ನೆ ಹೋಗೋ ಎಷ್ಟು ಆ ಕಡೆ. ನೋಡಿ, ನಮ್ಮ ಮನೇಲಿ ಸುಮ್ನೆ ನನ್ ಮೇಲೆ ತಪ್ಪು ತಿಳ್ಕೊತಾರೆ. ನಾನು ಇದುವರೆಗೂ ಉಳಿಸ್ಕೊಂಡ್ ಬಂದ್ರೆ ಹೆಸರಾಗುತ್ತೆ. ಯಾರು ಯಾವತ್ತು ಈ ತರ ನನಗೆ ಫೋನ್ ಮಾಡಿದವರಲ್ಲ. ಅಲ್ಲ, ಅದಕ್ಕೆ ನಮ್ಮಮ್ಮ ಟೆನ್ಷನ್ ಆಗುತ್ತೆ. ಒಂದು ಫೋನಲ್ಲಿ ಹೇಳಿ. ಒಂದ್ ನಿಮಿಷ ಕೇಳು ಸೌಜನ್ಯ. ಒಂದ್ ಫೋನಲ್ಲಿ ನಿನ್ ಹೆಸರು ಹಾಳು ಮಾಡ್ಬಿಡಕ್ ಆಗುತ್ತಾ? ಇದೇ ನಿಂಗ್ ಮಾತಾಡ್ತಿಯಲ್ಲ, ಓದಿರೋ ಹುಡುಗಿ ನೀನು. ನಮ್ಮ ಮನೇಲಿ ನಂಗೆ ತಪ್ಪು ತಿಳ್ಕೊತೆ ಸರ್. ಯಾರು ಹೇಳಿ? ಸುಮ್ನಿರು ಅಣ್ಣ, ಸಾರಿ ಹೇಳೋಣ. ಯಾರು ಹೇಳೋಣ? ನೋಡಿ, ನಿಮ್ ಮಗಳು ನೋಡಿ ಹೆಂಗೆ ನನಗೆ ಹಾಕೊಂಡ್ ಕೊಚ್ಚಾಕ್ತಾವ್ರೆ. ನನ್ಗೆ ಹಿಂಗೆ ನಮ್ಮ ಮನೇಲಿ ತಪ್ಪು ತಿಳ್ಕೊತಾರ ನನ್ನ. ಯಾರು ಹೇಳಿ? ನೀವು ಸೌಜನ್ಯ ಅಂತ ಫುಲ್ ನೇಮ್ ಮಾಡುವಾಗ ಯಾರಿಗಾದ್ರೂ ಫೀಲಿಂಗ್ ಅದೇ ಆಗುತ್ತೆ. ಆಯ್ತು ಹೇಳಿ ಅಣ್ಣ, ಯಾರು ಹೇಳಿ? ಅಲ್ಲ, ನಿಮ್ಮ ಮಗಳದು ಫಸ್ಟ್ ಅವಳು ಮಾತು ಚೇಂಜ್ ಮಾಡಿಸಿ. ಫಸ್ಟ್ ಒಂದೇದು. ಅದಾದ್ಮೇಲೆ ನಾನು ನಿಮ್ಮ ಬಗ್ಗೆ ಅವಳಿಗೆ ತಪ್ಪು ತಿಳ್ಕೊಳಂಗೆ ಏನಾರು ಮಾತಾಡೋಣ. ನಿಮ್ಗೆ ಅದೇನೇನೋ ಆಗೋಯ್ತದಂತೆ, ಲೋ BP high BP ಎಲ್ಲ. ಏನಿಲ್ಲ ಹೇಳ್ರಣ್ಣ, ನಮ್ಮ ಮಕ್ಳಿಗೆ ನಮ್ಮ ಬಗ್ಗೆ ಗೊತ್ತಿದೆ ವಿಚಾರ. ನನ್ಗೆ ಸಡನ್ಲಿ ಯಾರೋ ಒಂದು ವಿಚಾರ ಅಂದ್ಬಿಟ್ರೆ ಇವಳು ಏನ್ ಮಾತಾಡಾಳೆ ದುಡ್ಕಿ ಏನು ನಾನು ಬೇಡ ಬಿಡ್ಸಾರ ಏನೋ ಬೈದ್ ಬಿಟ್ಟವಳ ಅಂತ ನನಗೆ ಅದೊಂದು ಫೀಲಿಂಗ್ ಆಗ್ತಿದೆ. ನೀವ್ ಯಾರು ಅಂತ ನಂಗೆ ಮ್ಯಾಟ್ರ್ ಹೇಳಿ. ಇಲ್ಲ, ಅಂದಿದ್ದು ಅದೊಂದೇ ಮಾತು. ಹಿಂಗ್ ಮನೆ ಹಾಳು ಮಾಡ್ಬಿಟ್ರೆ ಅಂತ ಅಂದ್ಬಿಟ್ಲು. ನಿಜವಾಗ್ಲೂ ನನಗೆ
ಸಾರಿ ಹೇಳಿ ಆಯ್ತು. ಅವಳು ಒಬ್ಳು ನಿಮ್ಗೆ ತಂಗಿ ಅಲ್ವಾ? ಅದಕ್ಕೆ ನಿಜವಲ್ಲೂ ಇನ್ನ ನಾನು ಕಂಟ್ರೋಲ್ ಮಾಡ್ಕೊಂಡು ಯಾವ್ದಕ್ಕೂ ದುಡುಕ್ಬಾರ್ದು, ನಾನು ದುರ್ಯೋಧನ ಆಗ್ಬಾರ್ದು ಅನ್ಕೊಂಡು ನಾನು ಮುಷ್ಟಿ ಕಟ್ಟು ಮಾತಾಡ್ತೀನಿ. ಈಗ ನನಗೆ ಫಸ್ಟ್ ನೀವ್ ಯಾರು ಅಂತ ಫಸ್ಟ್ ಮ್ಯಾಟ್ರ್ ಬನ್ನಿ, ನೆಕ್ಸ್ಟ್ ಮಾತಾಡೋಣ. ಫಸ್ಟ್ ಮ್ಯಾಟ್ರ್ ಬನ್ನಿ, ಯಾರು ನೀವ್ ಹೇಳಿ. ಫೋನ್ ಮಾಡಿದ್ರೆ ಗಾಬರಿ ಆಗೋದು ಏನಕ್ಕಮ್ಮ? ಯಾರು ಇರ್ತಾರ, ಅವ್ರ ಅಣ್ಣದಿರ್ ಇರ್ತಾರೆ, ತಮ್ಮದಿರ್ ಇರ್ತಾರೆ, ನಮ್ಗೆ ನ್ಯೂ ನಂಬರ್ ಬಂದ್ರೆ ಹಿಂಗೇನೆ ಆಗೋದು. ನಮ್ಗೆ ನಮ್ ರಿಲೇಟಿವ್ ಅಥವಾ ನಮ್ಗೆ ಗೊತ್ತಿರೋರ ಇನ್ನೊಂದಾದ್ರೆ ಓಕೆ ಕೂಲಾಗಿರ್ತೀವಿ. ಹೇಳಿ ಯಾರು ಅಂತ ಹೇಳಿ. ಯಾರು ಆಗ್ಲಿ ಒಂದ್ಸಲ ಫೋನ್ ಬಂದ್ರೆ ಅದು ಏನಕ್ಕೆ ಬಂದಿರುತ್ತೆ ಏನಂತ ಕೂಲಂಕುಷವಾಗಿ ನಾವು ವಿಚಾರ ಮಾಡ್ಕೊಂಡು ಆಮೇಲೆ ದುಡುಕಿ ಏನೋ ಮಾತಾಡ್ಬೇಕು. ಈಗ ಅದನ್ನೇ ಹೇಳ್ತಿದೀವಲ್ವಾ. ಅಲ್ಲ ಆ ಹುಡುಗಿ ಹಂಗ ಅನ್ಬಿಟ್ಲಲ್ಲ ನನಗೆ. ಅವಳು ಏನೋ ಗೊತ್ತಿಲ್ಲದೆ ಸಡನ್ಲಿ ಅಂದು ಬಿಡಿ. ಗೊತ್ತಿಲ್ಲದೆ ಅಂದಿಲ್ಲ ಅಮ್ಮ, ನಿನ್ ನನ್ನ ತಪ್ಪು ತಿಳ್ಕೊತಿ ಅಂತ ನಂಗದಿತ್ತು ಅಮ್ಮ. ನೀ ಅವ್ರ ಮಕ್ಳಲ್ಲಿ ಇಷ್ಟೊತ್ತಲ್ಲಿ ಯಾವ್ದು ಫೋನ್ ಮಾಡಿದ್ರೆ ಸುಮ್ಮನೆ ಆಯ್ತು ಹೇಳ್ರಣ್ಣ. ಈಗ ನಾವಲ್ಲಿ ಸಮಾನ ಕೇಳ್ತಿದ್ ನಮ್ಮನೆ ಗಂಡಸರುಗಳು ಈ ತರ ಇರ್ತಿರ್ಲಿಲ್ಲ. ಸುಮ್ನೆ ಹೇಳ್ಬೇಕು ನನ್ಗೆ ಯಾರು ಅಂತ ಮ್ಯಾಟ್ರ್ ಬನ್ನಿ. ಫಸ್ಟ್ ನೀವ್ ಯಾರು ಹೇಳಿ. ಹೇಳ್ತೀನಿ. ಫಸ್ಟ್ ನಿಮ್ ಮಗಳ ಕೈಯಲ್ಲಿ ನಂಗೆ ತಪ್ಪಾಯ್ತು ಬಿಡ್ತು ಅಂತ. ಆಯ್ತು ಹೇಳಿ. ತಪ್ಪಾಯ್ತು ಯಾರು ಹೇಳಿ. ಬಿಡ್ತು ತಪ್ಪಾಯ್ತು ಕೊಡು ನಿಮ್ಮ ಅಮ್ಮಂಗೆ. ಯಾರು ಹೇಳಿ. ಕೊಡು ನಿಮ್ಮ ಅಮ್ಮಂಗೆ. ಆಯ್ತು ಹೇಳ್ರಣ್ಣ. ಸದ್ಯ ನನ್ಗೆ ಈಗ ಸಮಾಧಾನ ಆಯ್ತು. ಅವಳು ಬಿಡ್ತು ಅಂದ ತಕ್ಷಣ ನನಗಿಲ್ಲೇನೋ ಬಿಡ್ತಂಗಾಯ್ತು. ಎಂತ ಮಾತನ್ಬಿಟ್ಲು ಅಂದ್ರು ಅವಳು. ಇನ್ನೊಬ್ಬರ ಮಕ್ಳು ಹಿಂಗೆ ಅಂತ ಪಾಪ ನಮ್ಮ ಒಳ್ಳೆದಕ್ಕೆ ನೀವ್ ಹೇಳಿದ್ರ. ಆಯ್ತು ಹೆಣ್ಮಕ್ಳ ಸ್ಟೋರ್ ಮಾಡಬಾರ್ದು. ಆಯ್ತು ಅಣ್ಣ ನೀವ್ ಯಾರು ಹೇಳಿ. ಯಾಕೆ ಇಷ್ಟೊಂದು ಸುಮ್ನೆ ಬೇಜಾರ್ ಮಾಡ್ತಿದ್ದೀರಾ? ಬೇಜಾರಲ್ಲ ನಿಜವಲ್ಲೂ. ನಾನ್ ಏನ್ ಗೊತ್ತಕ್ಕ, ಒಂದ್ 4 ಮನೆ ಒಂದು ಮಾಡಿದೀನಿ ನಾನು. ಇವಾಗ ಇಲ್ಲಿ ನೋಡಿದ್ರೆ ಇಲ್ಲಿ ಹಿಂಗ ನೋಡಿ, ಒಬ್ರು ಮನೆ ಒಬ್ರು ಹಾಳ್ ಮಾಡ್ಬೇಕು ಅಂತ ಯಾರು ಇಷ್ಟಪಡಲ್ಲ. ಯಾಕೆಂದ್ರೆ ಅವರು ಏಜ್ ಬಂದಿರೋ ಮಕ್ಳು ಆಯ್ತಾ, ಅವ್ರಿಗೆ ಏಜ್ ಎಲ್ಲ ತಿಳಿದಿದೆ. ನೋಡಿ ಅಲ್ಲಿ ಯಾರಿಗೋ ಏನೋ ಹೊಡೆಯಕ್ಕೆ ಯಾರಿಗೋ ತಿಕ್ಲು ಅಂತ ನನ್ ಮಗ. ಅಯ್ಯೋ ಇವ್ನ ಹಿಂದೆ ನಾವ್ ಮಾತಾಡೋದು ವಾಸನೆ ಮಾತಾಡ್ತಿದ್ದೇನೆ, ಅದಕ್ಕೆ ಅವನು ಸ್ವಲ್ಪ ಹಂಗೆ ಹೇಳಿ. ಪಾಪ ನಂತರನೇ ಇರ್ಬೇಕು ಅವನು. ನೀವ್ ಯಾಕೆ ಇಷ್ಟೊಂದು ತಲೆ ಹುಳ ಬಿಡ್ತಿದ್ರ? ನಮ್ ದೇವರನೆಗೂ ಗೊತ್ತಿಲ್ಲ. ಹುಳ ಬಿಡ್ತಿಲ್ಲ, ಏನು ಬಿಡ್ತಾ ಇಲ್ಲ. ಆಕ್ಚುಲಿ ಅಮ್ಮ ನಿಮ್ಮ ಹೆಸರೇ ಕೇಳದೆ ಮರ್ತ್ಬಿಟ್ಟೆ. ನೋಡ್ದಾ? ಫಸ್ಟ್ ನೀವ್ ಹೇಳಿ. ಅಮ್ಮ ನಿಮ್ ಜೊತೆ ಮಾತಾಡ್ತಿರೋದು ಇಷ್ಟೊತ್ತುವೆ. ನನ್ನ ಹೆಸರು RJ ಸುನಿಲ್ ಅಂತ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ಏಯ್ ಯಾರ್ ನೀವು ಅಂತ ಯಾರ್ ನಂಬರ್ ಕೊಟ್ಟಿದ್ದಾರೆ ಹೇಳಿ. ಯಾರು ಶಿವಗೌಡ್ರು ಅಂತ ಕೊಟ್ಟಿದ್ದಾರೆ. ಅಣ್ಣ ನಿಜನಾ ನೀವು? ಅಯ್ಯಪ್ಪ ನಿಜ ಅವ್ರೇನ ನೀವು? ಒಂದ್ ನಿಮಿಷಕ್ ಬಾಯಿಗೆ ಬರ್ಸಿದ್ರಲ್ಲ ಅಣ್ಣ ನೀವು. ಯಪ್ಪ ಅಣ್ಣ ಟೆನ್ಷನ್ ಕೊಡ್ಬೇಕು. ಹಾರ್ಟ್ ಪೇಷಂಟ್ಸ್ಗೆ ಏನಾದ್ರು ಈ ತರ ಫೋನ್ ಮಾಡ್ಬಿಟ್ರೆ ಅಷ್ಟೇ ಸತ್ತು ಹೋಯ್ತಾರೆ ಎದೆ ಬಿಡ್ಕೊಂಡು. ಯಪ್ಪ ನಂಗೆ ಬೆವ್ರು ಬತ್ತೈತಿ. ಇಲ್ಲಿ ಮಳೆ ಬತ್ತೈದ್ರು ನಂಗೆ ಇಲ್ಲಿ ಬೆವ್ರು ಬತ್ತೈತೆ. ಹಾರ್ಜಲ್ಲ ನಾನು ನೋಡ್ತಾ ಇದ್ದೀನಿ. ನೀವೆಲ್ಲ ಪಕ್ರ ಬಿಡೋದೆಲ್ಲ ನೋಡ್ತಾ ಇದೀವಿ ಬಿಡಿ. ನೋಡ್ತಿದ್ರೆ ಇಷ್ಟೊಂದು ಗಾಬರಿ ಆಗೋದು ಯಾಕೆ ನೀವು? ನಂಗೆ ಅದೇ ನ್ಯೂ ನಂಬರ್ ಬಂದ್ರು ಅಷ್ಟೇ. ಅವಳಾದ್ರೆ ಅಷ್ಟು ಬಿಟ್ಟವಳೆ. ನಾನ್ ಎಂತ ಭಾಷೆ ಮಾತಾಡ್ತಿದ್ದೆ ಗೊತ್ತಿಲ್ಲ. ಓಕೆ ಅಮ್ಮ, ಥ್ಯಾಂಕ್ ಯು ನಮ್ಮಟ್ಟು ಮಾತಾಡಿದಕ್ಕೆ. ಇರ್ಲಿ ಸಾರಿ. ಪಾಪ ಆ ಹುಡುಗಿ ಒಂದ್ ಮಾತಾಡಿದಕ್ಕೆ ಅಷ್ಟಕ್ಕೆ ಫೀಲಿಂಗ್ ಮಾಡ್ಕೊಂಡು ಹತ್ತು ಬಿಟ್ರಲ್ಲ ಹೆಣ್ಮಕ್ಳು ತರ. ಒಬ್ಬ ಗಂಡ್ಮಕ್ಳಾಗಿ ಆತರ ಹತ್ತು ಬಿಟ್ರಲ್ಲ. ಇಲ್ಲ ರಿಯಲಿ ಅಳ್ತಿದ್ರು. ಸಾರಿ ಅಣ್ಣ, ನಿಜವಾಗ್ಲೂ ಸಾರಿ. ಬಿಡಮ್ಮ, ಇಷ್ಟೊಂದು ನೊಂದ್ಕೊಂಡ್ಬಿಟ್ರೆ ಈಗ ನನಗೆ ನಿಜವಲ್ಲ ಹತ್ತು ಬಿಡ್ತೀನಿ ಈಗ. ಬೇಡ ಹೇಳ್ಬೇಡಿ. ಮದ್ವೆ ಆಗಿದ್ಯಾ ಅಣ್ಣ ನಿಮ್ಗೆ? ಮಕ್ಳವ್ರಮ್ಮ ನನಗೆ. ಹೋಗ್ಬಿಟ್ಟೆ ಒಂದು ಕಾಲಲ್ಲಿ. ಸಕ್ಕತ್ತಾಗಿರೋ ಇವತ್ತಿನ ಎಪಿಸೋಡ್ನಲ್ಲಿ ಮುಗಿಸ್ತಾ ಮುಂದಿನ ಸಕ್ಕತ್ತಾಗಿರೋ ಎಪಿಸೋಡ್ ನಾನು ಕ್ಯಾಚ್ ಹಾಕೊಳ್ತೀನಿ. ಅಲ್ಲಿವರೆಗೂ ನೋಡ್ತಾರೆ, ನಗಿಸ್ತಾರೆ. ಯಾಕಂದ್ರೆ ನಗೋದು ಭೋಗ, ನಗಿಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಅದರಿಂದ ನಗ್ನಗ್ತಾ ಹ್ಯಾಪಿಯಿಂದ ಇದು ನಿಮ್ಮ RJ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್ ಮಾಡಿ. ಬಾಯ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. RJ Sunil Prank Calls.